ನಮಸ್ಕಾರ ವೀಕ್ಷಕರೇ, ನಿಮಗಿದು ಗೊತ್ತಿ? ಸಮಸ್ಯೆಯನ್ನು ತ್ವರಿತವಾಗಿ ಬಗೆಹರಿಸಲು ವಾದ ಮಾಡಬೇಡಿ. ವ್ಯಕ್ತಿ ಜೊತೆ ಸೌಮ್ಯವಾಗಿ ಮಾತನಾಡಿ. ಪ್ರತಿಯೊಬ್ಬರೂ ನಿಮಗೆ ಏನಾದರೂ ಕಲಿಸಲು ಬಂದಿದ್ದಾರೆ ಅಂತ ತಿಳಿಯಿರಿ. ಹಾಗೆ ಎಲ್ಲರಿಂದಲೂ ಪಾಠ ಕಲಿಯಿರಿ. ಮಾತನಾಡುವಾಗ ವಿರಾಮ ನೀಡಿ ಮತ್ತು ಎಲ್ಲರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡಿ. ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯ ಪ್ರೀತಿಯಾದ ಶಬ್ದ ಎಂದರೆ ಅವರ ಹೆಸರು. ಅದನ್ನು ನೆನಪಿಡಿ. ಹಾಗೆ ಮೃದುವಾಗಿ ಚೆನ್ನಾಗಿ ಹೆಸರು ಹೇಳಿ ಮಾತನಾಡಿ. ನೀವು ನಿಜವಾಗಿಯೂ ಏನು ಅನುಭವಿಸುತ್ತೀರಿ ಎಂಬುದನ್ನು ನಿಮ್ಮನ್ನು ಅರ್ಥ ಮಾಡಿಕೊಂಡವರಿಗೆ ಮುಕ್ತವಾಗಿ ಹೇಳಿ. ನೀವು ಬೇರೆಯವರಿಗೆ ನೀಡಿರುವ ಪ್ರತಿಜ್ಞೆಗಳನ್ನು ತಪ್ಪದೆ ನಿಗದಿತ ಸಮಯದಲ್ಲಿ ಪಾಲಿಸಿ. ನಿಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಶಾಂತಿ ಮತ್ತು ಸಂತೋಷವನ್ನು ಮೊದಲು ನೀಡಿ. ವಾರಕ್ಕೆ ಕೆಲವು ಗಂಟೆಗಳ ಕಾಲ ವ್ಯಾಯಾಮ ಮಾಡಿ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಿಮ್ಮ ಗುರಿಗಳನ್ನು ಬರೆಯಿರಿ ಮತ್ತು ಸಮಯ ಮಿತಿಯನ್ನು ನೋಡಿ ನಿಗದಿತ ಸಮಯದಲ್ಲಿ ನಿಮ್ಮ ಸಾಧನೆಯನ್ನು ಮಾಡಿ. ಪ್ರತಿದಿನ ಬೆಳಿಗ್ಗೆ ಕೃತಜ್ಞತೆಯ ಪಟ್ಟಿ ಬರೆಯಿರಿ. ಎಲ್ಲರಿಗೂ ಕೃತಜ್ಞತರಾಗಿರಿ. ಪ್ರತಿದಿನ ಒಬ್ಬರಿಗೆ ಸಹಾಯ ಮಾಡಿ ಅದನ್ನು ಇಡೀ ಪ್ರಪಂಚಕ್ಕೆ ಗೊತ್ತಿರದಂತೆ ನೋಡಿಕೊಳ್ಳಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಸಂಪರ್ಕದಲ್ಲಿರಿ. ಎಲ್ಲರೊಂದಿಗೆ ಸಂತೋಷವಾಗಿರಿ. ಹಸಿರು ತರಕಾರಿಗಳನ್ನು, ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಹೆಚ್ಚು ತಿನ್ನಿ. ಪ್ರತಿದಿನ 10 ನಿಮಿಷ ಶಾಂತವಾಗಿರಿ. ಹಾಗೆ ಶಾಂತತೆ ನಿಮ್ಮ ಜೀವನದಲ್ಲಿ ಇರುವಂತೆ ನೋಡಿಕೊಳ್ಳಿ. ನೀವು ಪ್ರೀತಿ ಮಾಡಿ. ಯಾರು ನಿಮ್ಮ ಪ್ರೀತಿಗೆ ಅರ್ಹರೋ ಅವರನ್ನು ನಂಬಿ ಪ್ರೀತಿ ಮಾಡಿ. ನಿಮ್ಮ ಆತಂಕ ನಿಮಗೆ ತಪ್ಪು ಕಲ್ಪನೆಯನ್ನು ಕೊಡುತ್ತದೆ. ಅದನ್ನು ನಂಬಬೇಡಿ. ಒಳ್ಳೆಯದನ್ನು ಯೋಚಿಸಿ. ಕೆಟ್ಟ ವಿಚಾರಗಳಿಂದ ದೂರವಿರಿ. ನಿಮ್ಮ ಮನಸ್ಸನ್ನು ಒಳಿತು ಮಾಡುವ ವಿಷಯ ಸಂಗತಿಗಳಲ್ಲಿ ನಿರತರಾಗಿರಿ. ನೀವು ಬಲಿಷ್ಠರಾಗಿದ್ದೀರಿ. ಪ್ರತಿಯೊಂದು ಹಂತವನ್ನು ಧೈರ್ಯದಿಂದ ಎದುರಿಸಬಹುದು. ಯಾರು ಏನೇ ಹೇಳಿದರೂ ನೀವು ಸುಂದರ, ಬುದ್ಧಿವಂತ ಮತ್ತು ನಿಮಗೆ ನೀವು ಶ್ರೇಷ್ಠರು. ಬ್ರಹ್ಮಾಂಡವು ನಿಮಗೆ ಸಂಖ್ಯೆಗಳು ಮತ್ತು ದೃಶ್ಯಗಳ ಮೂಲಕ ಸಂದೇಶ ನೀಡುತ್ತದೆ. ನೀವು ಏನು ಯೋಚಿಸುತ್ತೀರೋ, ಧರಿಸುತ್ತೀರೋ ಅಥವಾ ಮಾಡ್ತೀರೋ ಅದನ್ನು ಇತರರು ಅನುಕರಿಸುತ್ತಾರೆ. ನ್ಯಾಯವಾದ ವ್ಯಕ್ತಿಗಳು ತಮ್ಮ ಜೀವನದ ಕಥೆಗಳನ್ನು ನಿಮಗೆ ಹೇಳಿಕೊಳ್ಳುತ್ತಾರೆ. ನೀವು ಹೊರಗೆ ಹೋಗಿ ಮನೆಗೆ ಒಳಬಂದಾಗ ಮನೆಯ ಕೊಠಡಿಯ ಶಕ್ತಿಯಲ್ಲಿ ಬದಲಾವಣೆ ಆಗುತ್ತದೆ. ನೀವು ನಿಜವಾದ ವ್ಯಕ್ತಿಯಾಗಿರುವ ಕಾರಣ ವಿಷಕಾರಿ ಜನರು ನಿಮ್ಮಿಂದ ಕೋಪಗೊಳ್ಳುತ್ತಾರೆ. ಜನರು ನಿಮ್ಮ ಮೇಲೆ ಅಸೂಯೆ ಪಡುತ್ತಾರೆ. ನಿಮಗೆ ಕಾರಣ ಗೊತ್ತಿರುವುದಿಲ್ಲ. ಮಂಕಾದ ಮನಸ್ಸಿನವರು ನಿಮ್ಮ ಬಳಿಗೆ ಬರುತ್ತಾರೆ. ನೀವು ಅವರಿಗೆ ಆರೈಕೆ ನೀಡಿ. ವೈಯಕ್ತಿಕ ಬೆಳವಣಿಗೆಯತ್ತ ಹೂಡಿಕೆ ಮಾಡಿ. ಅದಕ್ಕಾಗಿ ಸಮಯ ಮೀಸಲಿಡಿ. ಭವಿಷ್ಯಕ್ಕಾಗಿ ಸ್ಪಷ್ಟವಾದ ಗುರಿಗಳನ್ನು ನಿಶ್ಚಯಿಸಿ. ಅದನ್ನು ಸಾಧಿಸುವವರಿಗೆ ಬಿಡಬೇಡಿ. ಉತ್ತಮ ಅಭ್ಯಾಸಗಳನ್ನು ರೂಪಿಸಿಕೊಳ್ಳಿ. ಅದನ್ನು ದಿನನಿತ್ಯ ಅಳವಡಿಸಿಕೊಳ್ಳಿ. ಶಕ್ತಿಯನ್ನು ಕುಗ್ಗಿಸುವ ವಿಷಯಗಳಿಗೆ ಇಲ್ಲ ಎನ್ನಲು ಧೈರ್ಯವಿರಲಿ. ನಿಮ್ಮ ದೌರ್ಬಲ್ಯಗಳಿಗಿಂತ ನಿಮ್ಮ ಸಾಮರ್ಥ್ಯದ ಬಗ್ಗೆ ಗಮನಹರಿಸಿ. ಹಗಲು ಇರುಳು ಯೋಚಿಸುತ್ತಿರುವ ಆ ಕನಸನ್ನು ಇಂದೇ ಆರಂಭಿಸಿ. ಪ್ರತಿದಿನವೂ ಎಲ್ಲರನ್ನೂ ಕ್ಷಮಿಸುವ ಭಾವನೆ ಹೊಂದಿರಿ. ನಿಮ್ಮ ಸಂತೋಷ ಮತ್ತು ಸುಖ ಸಮಾಧಾನಕ್ಕೆ ಆದ್ಯತೆ ನೀಡಿರಿ. ದಣಿವು ಆದರೆ ಸಮಯ ವ್ಯರ್ಥ ಮಾಡದೆ ಚೆನ್ನಾಗಿ ನಿದ್ದೆ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ಬೇಸರವಾಗಿದ್ದರೆ ಉತ್ತಮವಾದ ಪುಸ್ತಕ ಓದಿ ಶಾಂತವಾಗಿ ಇದ್ದು ಬಿಡಿ. ದುಃಖ ಆದರೆ ನಿಮ್ಮ ಪ್ರೀತಿಪಾತ್ರರೊಂದಿಗೆ, ಸ್ನೇಹಿತರೊಂದಿಗೆ ಮಾತನಾಡಿ ಸಂತೋಷವಾಗಿರಿ. ಮನಸ್ಸಿಗೆ ಅತಿ ನೋವು ಆದಾಗ ಜ್ಞಾನ ಮಾಡಿ ಸುಧಾರಿಸಿಕೊಳ್ಳಿ. ಒತ್ತಡ ಆದರೆ ಅತಿಯಾದ ಕಣ್ಣು ಮುಚ್ಚಿ ಆಳವಾಗಿ ಉಸಿರಾಡ ಮಾಡಿ. ಕೆಲಸದಿಂದ ಆಲಸ್ಯ ಆಗಿದ್ದರೆ ವಿರಾಮ ತೆಗೆದುಕೊಂಡು ಪುನಃ ಕೆಲಸ ಆರಂಭಿಸಿ. ತುಂಬ ಕೆಲಸ ಮಾಡಿ ಸುಸ್ತು ಆಗಿದ್ದರೆ ಹೊರಗೆ ಪರಿಸರದಲ್ಲಿ ವಾಕ್ ಮಾಡಿ. ಅತಿಯಾಗಿ ಕೋಪ ಬಂದರೆ ನಿಮಗೆ ಇಷ್ಟವಿರುವ ಸಂಗೀತ ಕೇಳಿ. ಪ್ರೇರಣೆ ಇಲ್ಲದಿದ್ದರೆ ಸಣ್ಣ ಗುರಿಗಳನ್ನು ಇಟ್ಟು ಅದರತ್ತ ಗಮನ ಕೊಡಿ. ಪ್ರತಿದಿನ ಕನಿಷ್ಠ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು. ಇದು ದೇಹದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ದಿನಪೂರ್ತಿ ಉತ್ಸಾಹದಿಂದ ಇರುತ್ತೀರಿ. ಪ್ರತಿದಿನ ವ್ಯಾಯಾಮ ಮಾಡುವುದರಿಂದ ಬರುವ ರೋಗಗಳಿಂದ ದೂರವಿರಬಹುದು ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಬಹುದು. ಪ್ರಕೃತಿಯೊಂದಿಗೆ ಪ್ರತಿದಿನ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡಬೇಕು. ಇದರಿಂದ ಮನಸ್ಸಿಗೆ ಆಹ್ಲಾದಕರ ಅನುಭವ ಸಿಗುತ್ತದೆ. ನಿಮ್ಮ ಆದಾಯದ ಕನಿಷ್ಠ 10% ಉಳಿತಾಯ ಮಾಡಿರಿ. ಪ್ರತಿದಿನ ಒಳ್ಳೆಯ ಪುಸ್ತಕಗಳನ್ನು ಓದುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಹೆಚ್ಚು ನೀರು ಕುಡಿಯಿರಿ ಮತ್ತು ಇತರ ದೇಹಕ್ಕೆ ಹಾನಿಯಾಗುವ ಪಾನೀಯಗಳನ್ನು ಕುಡಿಯಬೇಡಿ. ಕೆಲಸದ ವೇಳೆ ನಿಮ್ಮ ಮೊಬೈಲ್ ಫೋನ್ ಕಡಿಮೆ ಬಳಕೆ ಮಾಡಿ. ಮಾತು ಅವಶ್ಯಕತೆ ಇದ್ದರೆ ಮಾತನಾಡಿ. ಇಲ್ಲದಿದ್ದರೆ ಸುಮ್ಮನೆ ಶಾಂತವಾಗಿರಿ. ಇತರರಿಂದ ಹೆಚ್ಚು ನಿರೀಕ್ಷೆಗಳನ್ನು ನಿರೀಕ್ಷಿಸಬೇಡಿ. ಕಡಿಮೆ ಮಾಡಿಕೊಳ್ಳಿ.
ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ನಿಮ್ಮ ಬಗ್ಗೆ ಮಾತಾಡುವಂತೆ ಸಾಧನೆ ಮಾಡಿ. ನಿಮ್ಮನ್ನು ದ್ವೇಷಿಸುವವರು ನೀವು ಏನು ಮಾಡುತ್ತಿದ್ದೀರಿ ಅನ್ನುವುದನ್ನು ಗಮನಿಸುತ್ತಾರೆ. ಅದಕ್ಕೆ ನಿಮ್ಮ ನಡೆನುಡಿ ಸರಿ ಇರಲಿ. ಹೆದರಿಕೆ ಇಲ್ಲ ಅಂತ ಹೇಳುವುದಕ್ಕೆ ಹೆದರಬೇಡಿ. ಯಾವಾಗಲೂ ಪರ್ಫೆಕ್ಟ್ ಆಗಬೇಕೆಂಬ ಆಸೆ ಬಿಟ್ಟು ಬಿಡಿ. ಸುಖ ಶಾಂತಿಗಾಗಿ ಸಮಯ ನೀಡಿ. ನೀವು ನಂಬುವ ಸತ್ಯವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿ. ಇತರರು ಸಮಯಾವಕಾಶ ಸಿಕ್ಕಾಗ ದುರುಪಯೋಗಕ್ಕೆ ಬಳಸಿಕೊಳ್ಳುತ್ತಾರೆ.